ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ವೀಕ್ಷಕರೇ, ಭಾರತದ ಮುಕುಟ ನಮ್ಮ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರ. ಇಲ್ಲಿ ದಶಕದ ನಂತರ ಚುನಾವಣೆಯ ಪರ್ವ ಬಂದಿದೆ. ಜನತಂತ್ರದ ಈ ಹಬ್ಬದ ಕುರಿತು ನಾವು ಈ ಹೊತ್ತು ಮಾತಾಡೋಣ. ಸಂವಿಧಾನದ ವಿಶೇಷ ಸ್ಥಾನಮಾನ ಅಂದರೆ 370ನೇ ವಿಧಿಯನ್ನು ವಾಪಸ್ ಪಡೆದು ದೇಶದ ಇತರ ರಾಜ್ಯಗಳಂತೆ ಕೇಂದ್ರ ಸರ್ಕಾರವು ಜಮ್ಮು ಕಾಶ್ಮೀರವನ್ನು ಪರಿಗಣಿಸಲು ಶುರು ಮಾಡಿ 5 ವರ್ಷವೇ ಸಂದಿದೆ. 2019ರ ನಂತರ ಇಲ್ಲಿಗೆ 5 ಸ್ವಾತಂತ್ರ್ಯೋತ್ಸವದ ಪ್ರಭಾತ್ ಫೇರಿ ಸಹ ನಿರಾಳತೆಯಲ್ಲಿ ಆಚರಣೆಯಾಗಿ ಹೊಸ ಇತಿಹಾಸ ದಾಖಲಾಗಿದೆ. ಇದೆಲ್ಲವೂ ಗಮನಿಸಿದ ಕೇಂದ್ರ ಚುನಾವಣಾ ಆಯೋಗ ಮಾನ್ಯ ಘನವೆತ್ತ ಸರ್ವೋಚ್ಚ ನ್ಯಾಯಾಲಯದ ಸೂಚನೆಯನ್ನು ಪರಿಗಣಿಸಿ ಜಮ್ಮು ಕಾಶ್ಮೀರದಲ್ಲಿ ಸಾರ್ವತ್ರಿಕ ಚುನಾವಣೆಯನ್ನು ಘೋಷಣೆ ಮಾಡಿದೆ. ಪ್ರೇಕ್ಷಕರೇ, ದೇಶದ ಜನರಿಗೆ ಇದು ತಿಳಿದಿರಲೇಬೇಕಾದ ಸಂಗತಿ. ಆ ಸಂಗತಿ ಏನು ಗೊತ್ತೇನು ವೀಕ್ಷಕರೇ? ಅದೇನೆಂದ್ರೆ, ನೆಹರು ಕಾಲದಲ್ಲಿ ಜಮ್ಮು ಕಾಶ್ಮೀರದ ಮೇಲೆ ವಿಧಿಸಲಾಗಿದ್ದ ಸ್ಪೆಷಲ್ ಸ್ಟೇಟಸ್ ಅಂದ್ರೆ ವಿಶೇಷ ಸ್ಥಾನಮಾನದ ವಿಧಿ 370ನ್ನು ಕೇಂದ್ರ ಸರ್ಕಾರ ಹಿಂದಕ್ಕೆ ಪಡೆದ ನಂತರ ನಡೆಯುತ್ತಿರುವ ಜಮ್ಮು ಕಾಶ್ಮೀರ ವಿಧಾನಸಭೆಯ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆ 2024ರಲ್ಲಿ ನಡೀತಾ ಇದೆ. ಇದು ಭಾರತೀಯ ಎಂದೂ ಕಡೆಗಣಿಸಲಾಗದ ಐತಿಹಾಸಿಕ ನಡಿಗೆ, ಐತಿಹಾಸಿಕ ದಾಖಲೆಯೂ ಆಗಿದೆ. ಅದು ಸಹ ದೇಶದ ಸಾರಥಿ ಪ್ರಧಾನ ಸೇವಕ ನರೇಂದ್ರ ಮೋದಿ ಕಾಲಖಂಡದಲ್ಲಿ ನಡೆಯುತ್ತಿರುವುದು ಮತ್ತೊಂದು ಮಹತ್ತರ ಹೆಜ್ಜೆಯ ಗುರುತು ಎಂದೇ ನಾವೆಲ್ಲರೂ ಪರಿಗಣಿಸಬೇಕಾಗುತ್ತದೆ. ಕಳೆದ 4-5 ವರ್ಷಗಳ ಕಾಶ್ಮೀರವನ್ನು ನೋಡ್ತಾ ಹೋದ್ರೆ ಈ ಕಣಿವೆ ಪ್ರದೇಶದಲ್ಲಿ ಸಾಕಷ್ಟು ಬದಲಾವಣೆ ಬಂದಿರುವುದು ನೋಡಲು ಸಾಧ್ಯವಾಗಿದೆ ಎಂದು ಆ ಪ್ರದೇಶದ ಒಡನಾಟವನ್ನು ಇಟ್ಟುಕೊಂಡವರು ಹೇಳ್ತಾರೆ. ಉಗ್ರರ ಸಂಖ್ಯೆಯಲ್ಲಿ ಇಳಿಮುಖ ಕಾಣ್ತಾ ಇದೆ. ಇಲ್ಲಿ ಭಯೋತ್ಪಾದನೆ ಸಂಪೂರ್ಣವಾಗಿ ನಿಲ್ಲಲಿಲ್ಲ, ಇಂದಿಗೂ ಅದು ಇದೆ. ಆದರೆ ಆ ಉಗ್ರರ ದಾಳಿಗಳ ಪ್ರಲಾಪಗಳು ಮತ್ತು ದಾಳಿಗಳ ತಂತ್ರಗಾರಿಕೆಯ ವಿಧಾನ ಬದಲಾಗಿದೆ. ಈ ಬದಲಾದ ಮಾದರಿ ಭಾರಿ ಪ್ರಮಾಣದಲ್ಲಿ ವೀಕ್ ಆಗಿದೆ. ಈ ಅಶಕ್ತ ದುಷ್ಕೃತ್ಯಗಳ ಬದಲಾದ ಫೇಸ್ ಮಾತ್ರ ಭಾರತದ ಮುಂದೆ ಹೊಸ ಸವಾಲುಗಳನ್ನೇ ಒಡ್ಡಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ನಮ್ಮ 3 ಸೇನೆಗಳು ಈಗ ಅಷ್ಟೇ ಬಲವರ್ಧಿತ ಮಾದರಿಯಲ್ಲಿ ಬದಲಾಗುತ್ತಿವೆ. ವೈರಿಗಳನ್ನು ಸಮರ್ಥವಾಗಿ ಸದೆಬಡೆಯಬಲ್ಲ ಜಾಣತನದ ಜೊತೆಗೆ ಸಶಕ್ತ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ತನ್ನ ಬತ್ತಳಿಕೆಯಲ್ಲಿ ನಿರಂತರವಾಗಿ ಜೋಡಿಸಿಕೊಳ್ಳುತ್ತಿದೆ ಎಂಬುದನ್ನು ಈಗ ಜಗತ್ತೇ ಒಪ್ಪಿಕೊಳ್ಳುತ್ತಿದೆ. ಹೀಗಾಗಿ ಉಗ್ರವಾದರ ಎಲ್ಲ ದುಷ್ಕೃತ್ಯಗಳನ್ನು ಮಕಾಡೆ ಮಲಗಿಸಿ ಕಣಿವೆ ರಾಜ್ಯದಲ್ಲಿ ಶಾಂತಿ, ಸಮೃದ್ಧಿ, ಸ್ವಾಯತ್ತ ಸಾರ್ವಭೌಮತ್ವ ಸ್ಥಾಪಿಸಲು ಸಾಧ್ಯವಾಗುವುದರಲ್ಲಿ 2 ಮಾತು ಬೇಡ ಅನ್ನಿಸುತ್ತದೆ. ಆದ್ದರಿಂದಲೇ ಚುನಾವಣೆ ನಡೀತಾ ಇದೆ. ಗುಜರಾತಿನಿಂದ ನರೇಂದ್ರ ಮೋದಿ ಸಂಸತ್ತು ತಲುಪಿ ಕೇಂದ್ರದಲ್ಲಿ ಹೊಸ ಮನ್ವಂತರಕ್ಕೆ ಮುಂದಾದ ಸಂದರ್ಭ ಅದು 2014ರ ಕಾಲಘಟ್ಟವಾಗಿತ್ತು. ಆವಾಗ ನಮ್ಮ ಕಣಿವೆ ರಾಜ್ಯವಾದ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭೆಗೆ ಚುನಾವಣೆಯಾಗಿತ್ತು. ಅದಕ್ಕೀಗ 10 ವರ್ಷ ತುಂಬಿದಂತೆ ಆಗಿದೆ ಅಲ್ವೇ? ಆ 1 ದಶಕದ ನಂತರ ಈಗ ಕಣಿವೆ ರಾಜ್ಯದ ಮತದಾರರು ತಮ್ಮ ಸಂವಿಧಾನದ ಲಿಖಿತವಾದ ಹಕ್ಕು ಚಲಾಯಿಸಲು ಸಜ್ಜಾಗುವಂತೆ ಅವಕಾಶ ಒದಗಿ ಬಂದಿದೆ. ಹಿಂದಿನ ಸಂದರ್ಭವನ್ನು ಪುಟ ತಿರುಗಿಸಿ ಚೂರು ನೋಡುವುದಾದರೆ ಆಗ 2014ರ ಜಮ್ಮು ಕಾಶ್ಮೀರದ 90 ಸ್ಥಾನಗಳ ವಿಧಾನಸಭೆಯಲ್ಲಿ ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ ಅಂದ್ರೆ PDP ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. 2ನೆಯ ಸ್ಥಾನವು ಬಿಜೆಪಿ ಭಾರತೀಯ ಜನತಾ ಪಕ್ಷದ ಜೋಳಿಗೆ ಸೇರಿತ್ತು. INC ಮತ್ತು ಒಮರ್ ಅಬ್ದುಲ್ಲಾ ಅವರ ಪಕ್ಷಗಳು ಕ್ರಮವಾಗಿ 3 ಮತ್ತು 4ನೇ ಸ್ಥಾನಕ್ಕೆ ಕುಸಿದು ಕುಳಿತಿದ್ದವು. ತನ್ನ ಪ್ರಭಾವ ಹೆಚ್ಚಿಸಿಕೊಳ್ಳಲು ತನಗಿದು ಸೂಕ್ತ ಕಾಲವೆಂದು ಪರಿಗಣಿಸಿದ ಬಿಜೆಪಿ ಮಾರ್ಗದರ್ಶಕ ಆಗಿರುವ RSS ಅಭಿಪ್ರಾಯ ಪಡೆದು ನಂತರ ಕೆಲವು ಹಿಂದುತ್ವಕ್ಕೆ ವಿರೋಧವಾಗದ ನಿಯಮಗಳನ್ನು ಷರತ್ತುಗಳಾಗಿ ಪರಿಗಣಿಸಿ PDP ಜೊತೆಗೆ ಕಣಿವೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಸ್ಥಾಪಿಸಿತ್ತು. ಈ ಷರತ್ತಿನ ಸರ್ಕಾರ 4 ವರ್ಷ ಮುನ್ನಡೆಯಿತು. ಸಣ್ಣ ತಗಾದೆಯಿಂದ ರೋಸಿ ಹೋದ ಬಿಜೆಪಿ 2018ರಲ್ಲಿ PDP ಸಖ್ಯ ಮುರಿದುಕೊಂಡಿತು. ಆಗ ನ್ಯಾಚುರಲ್ ಆಗಿ ಮೆಹಬೂಬಾ ಮುಫ್ತಿ ಸರ್ಕಾರ ಬಿದ್ದು ಹೋಗಿತ್ತು. ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಬಂತು. ಅನಂತರದ 1 ವರ್ಷದಲ್ಲೇ ರಾಷ್ಟ್ರೀಯ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ಅಜಿತ್ ಧೋಮಲ್, ಗೃಹ ಮಂತ್ರಿ ಅಮಿತ್ ಶಾ, ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ S ಜಯಶಂಕರ್ ಅವರನ್ನು ತನ್ನ ಟೀಮ್ ಮೆಂಬರ್ ಆಗಿಸಿಕೊಂಡು ನಿರಂತರತೆಯಿಂದ ಸಮಾಲೋಚನೆಗಳನ್ನು ಕೈಗೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರು 2019ರಲ್ಲಿ ದೇಶವೇ ಸರಿ ಜಗತ್ತೇ ಬೆರಗುಗಣ್ಣಿಂದ ನೋಡುವಂತೆ ಮಾಡಿ ತೋರಿಸಿದರು. ಅಂಥ ಮಹಾನ್ ತೀರ್ಮಾನವೇ
ವಿಧಿ 370 ಹಿಂದಕ್ಕೆ ಪಡೆಯುವುದು. ಈ ತೀರ್ಮಾನದ ಬಳಿಕ ಸರ್ಕಾರದ ಖಜಾನೆ 370ನೇ ವಿಧಿ ಹೆಸರಿನಲ್ಲಿ ಲೂಟಿ ಮಾಡ್ತಿದ್ರಲ್ಲ ಅಂತ ಎಲ್ಲ ರಾಜಕೀಯ ಪಕ್ಷಗಳ ಬುಡ ಅಲುಗಾಡಿತು. ವಿರೋಧಾಭಾಸದ ಧ್ವನಿ ಹಾಕಿದ್ರು. ಕಣಿವೆ ಜನರನ್ನು ಮುಂದೆ ಮಾಡಿ ದಾರಿ ತಪ್ಪಿಸಲು ಹರಸಾಹಸ ಮಾಡಿದ್ರು. ಆದರೆ ಅದಾವುದೂ ಅಂಥವರಿಗೆ ಸಪೋರ್ಟ್ ಆಗಿ ನಿಲ್ಲಲೇ ಇಲ್ಲ. ಜನರು ಮೋದಿ ಟೀಮ್ ಜೊತೆಗೆ ಶಕ್ತಿವರ್ಧಕರಾದ್ರು. ಇದೆಲ್ಲವೂ ಭಾರತೀಯರು ಮಾತ್ರವಲ್ಲ, ಜಗತ್ತಿನ ನಾಯಕರ ಅರಿವಿಗೆ ಪಾಸಿಟಿವಿಟಿ ತಂದಿಟ್ಟಿತು. ಇದು ನಮೋ 2ನೇ ಚರಣದ ಕಣಿವೆ ರಾಜ್ಯದಲ್ಲಿ ನಡೆದ ಬದಲಾವಣೆ ಪಥ ಅಲ್ವೇ. ನಂತರದಲ್ಲಿ 370ನೇ ವಿಧಿ ಹೋಯಿತು, ಅಧಿಕಾರ ಇರಲಿಲ್ಲ. ಆಗ ಕಂಗೆಡುವ ಸ್ಥಿತಿ ತಲುಪಿದ ಕಣಿವೆ ರಾಜ್ಯದ ರಾಜಕಾರಣಿಗಳು ಚುನಾವಣೆಯ ಮಂತ್ರ ಜಪಿಸಲು ಶುರು ಮಾಡಿದ್ರು. ಸರ್ವೋಚ್ಚ ನ್ಯಾಯಾಲಯ ಕೂಡ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಚುನಾಯಿತ ಸರ್ಕಾರ ಬರಲಿ ಎಂದು ಕಟ್ಟಪ್ಪಣೆಯ ಕ್ಯಾಲೆಂಡರ್ ಮಾರ್ಕ್ ಮಾಡಿ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಿತ್ತು. ಈ ಎಲ್ಲ ಬೆಳವಣಿಗೆ ನಡೆಯುವಷ್ಟೊತ್ತಿಗೆ ಮೊನ್ನೆ 18ನೇ ಲೋಕಸಭೆಗೆ ನಡೆದ ಚುನಾವಣೆಯಲ್ಲಿ ಆಶ್ಚರ್ಯವೆಂಬಂತೆ ಕಣಿವೆ ರಾಜ್ಯದಲ್ಲಿ ಮತದಾರರು 59% ಮತಗಟ್ಟೆಗೆ ತಲುಪಿ ತಮ್ಮ ಹಕ್ಕು ಚಲಾಯಿಸಿದ್ದರು. ಇದನ್ನು ಪರಿಗಣಿಸಿ ಹಲವು ಸುತ್ತಿನಲ್ಲಿ ಕಣಿವೆ ರಾಜ್ಯದಲ್ಲಿ ತಿರುಗಾಡಿದ ಸಮೀಕ್ಷೆ ನಡೆಸಿದ ಚುನಾವಣಾ ಆಯೋಗ ಈಗ ಜಮ್ಮು ಕಾಶ್ಮೀರ ವಿಧಾನಸಭೆಗೆ ಚುನಾವಣೆ ಘೋಷಿಸಿದೆ. ಕಣಿವೆ ರಾಜ್ಯದ ಜನತೆಗೆ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ವಿಶ್ವಾಸವಿದೆ ಎಂಬುದು ಪ್ರತಿಬಿಂಬಿತವಾಗಿದೆ. ಈಗ ಇಲ್ಲಿಯ ಪ್ರತ್ಯೇಕತಾವಾದಿಗಳೆಲ್ಲ ಜೈಲು ಸೇರಿದ್ದಾರೆ. ಆದ್ದರಿಂದ ಈ ಬಾರಿಯ ಚುನಾವಣೆ ನಮ್ಮ ಕೇಂದ್ರ ಸರ್ಕಾರದ ದಿಟ್ಟತನಕ್ಕೆ ಹೊಸ ಸುಧಾರಣೆಗಳನ್ನು ಜಮ್ಮು ಕಾಶ್ಮೀರಕ್ಕೆ ತಂದಿಡಲು ಮಾಧ್ಯಮವಾಗಬಹುದಾಗಿದೆ. ನಮ್ಮ ಶಿಖರವಾದ ಜಮ್ಮು ಕಾಶ್ಮೀರದಲ್ಲಿ ಶಾಶ್ವತವಾದ ಶಾಂತಿ ಸ್ಥಾಪನೆ, ಇಲ್ಲಿ ಕಾನೂನು ಸುವ್ಯವಸ್ಥೆಯ ಸ್ಥಾಪನೆ, ಕಣಿವೆ ರಾಜ್ಯದ ಜನಸಾಮಾನ್ಯರ ಜೀವನ ಮಟ್ಟ ಮೇಲೆತ್ತುವ ಕೆಲಸ, ಹೀಗೆ ಎಲ್ಲ ಇಲ್ಲಿ ಸಮರ್ಪಕವಾಗಿ ಅನುಷ್ಠಾನದ ಪಥವೇರಬೇಕಿದೆ. ಆ ನಿಟ್ಟಿನಲ್ಲಿ ಸ್ವಾರ್ಥ ಬದಿಗಿಟ್ಟು ಜನರ ಬದುಕು ಹಸನವಾಗಿ ಕಟ್ಟಿಕೊಳ್ಳಲು ರಾಜಕೀಯ ಪಕ್ಷಗಳು ದಾರಿ ತೋರುವ ಕಸ್ಟೋಡಿಯನ್ ಪಾತ್ರ ನಿರ್ವಹಿಸಲು ಮುನ್ನೆಲೆಗೆ ಬರುವುದು ತೀರಾ ಅಗತ್ಯವಾಗಿದೆ. ಕಣಿವೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ತುಷ್ಟೀಕರಣದ ಚಟುವಟಿಕೆ ಬಿಟ್ಟು ಬಿಡಬೇಕಿದೆ. ರಾಜಕಾರಣ ಈ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ಹಾಗೂ ಭದ್ರ ಬದುಕಿಗೆ ದಾರಿ ಮಾಡಿಕೊಡುವ ದಿಕ್ಕಿನಲ್ಲಿ ಸಾಗಬೇಕಿದೆ. ತಮ್ಮ ಅಧಿಕಾರದ ಬೇಳೆ ಬೇಯಿಸಿ ತೆಗೆಯಲೆಂದೇ ಪ್ರತ್ಯೇಕತಾವಾದಿಗಳಿಗೆ ಸೊಪ್ಪು ಹಾಕಿ ತಮಗೇನು ಗೊತ್ತಿಲ್ಲ ಎಂಬುವ ಗುಳ್ಳೆನರಿಯ ಮುಖವಾಡ ಹಾಕುವುದನ್ನು ರಾಜಕಾರಣಿಗಳು ಬಿಟ್ಟು ಬಿಡಬೇಕಾಗಿದೆ. ಸ್ವಾತಂತ್ರ್ಯ ಬಂದಾಗಿನಿಂದ ಕಳೆದ 65-70 ವರ್ಷಗಳ ಸುದೀರ್ಘ ಕಾಲದಿಂದ ಬರಿಯ ಆತಂಕ, ಹಿಂಸೆ, ರಕ್ತವನ್ನೇ ನೋಡಿದ್ದಿದೆ ಜಮ್ಮು ಕಾಶ್ಮೀರ. ಈಗ ತಮಗೂ ಸುಂದರ ಬದುಕಿನ ಕನಸು ಹೆಣೆಯಲು ಅವಕಾಶವಾಗಿದೆ ಎಂದು ಇಲ್ಲಿಯ ಜನರ ಕಲ್ಪನೆಗೆ ಬಂದಿದ್ದಾಗಿದೆ. ಸಕಾರಾತ್ಮಕ ಬದಲಾವಣೆಯ ಬಾಗಿಲು ತೆರೆದುಕೊಂಡಿದೆ. ಚುನಾವಣೆ ಹಾಗೂ ನಂತರ ಬರುವ ಹೊಸ ಸರ್ಕಾರ ಅಭಿವೃದ್ಧಿಯ ಹಾದಿಯಲ್ಲಿ ನಮ್ಮ ಜಮ್ಮು ಕಾಶ್ಮೀರದ ಓಟ 100 ಕಿಲೋಮೀಟರ್ ಗುರಿಯಲ್ಲಿ ಜಿಗಿಜಿಗಿದು ಸಾಗುವಂತಾಗಬೇಕಾಗಿದೆ. ಲಾಸ್ಟ್ ಸಿಪ್ ಬಟ್ ನಾಟ್ ಲೀಸ್ಟ್ ಪಾಯಿಂಟ್. ಪ್ರೇಕ್ಷಕರೇ, ಮುಂದಿನ 4-6 ವಾರ ಕಣಿವೆಯಲ್ಲಿ ಚುನಾವಣೆಯ ಬಿಸಿ ದಿನೇ ದಿನೇ ಏರುಗತಿ ಪಡೆಯಲಿದೆ. ಎಲ್ಲ ರಾಜಕೀಯ ಮಾಡೋರು ತಮ್ಮ ತಮ್ಮ ಗೆಲುವಿನ ಲೆಕ್ಕಾಚಾರದಲ್ಲಿ ಮೈಮರೆತು ಓಡಾಡ್ತಾ ಇರ್ತಾರೆ. ಈಗ ಮಾತ್ರ ಇಲ್ಲಿ ಭಯೋತ್ಪಾದಕರು ನೆರೆಯ ಅಡಗುತಾಣಗಳಿಂದ ಲಗ್ಗೆ ಇಟ್ಟು ಕಣಿವೆಯಲ್ಲಿ ಹಿಂಸೆ ಹರಡಲು ಕುತಂತ್ರದ ಅಸ್ತ್ರ ಬೀಸ್ತಾರೆ ಎಂಬುದನ್ನು ಮರೆಯಕೂಡದು. ಆದ್ದರಿಂದ ನಮ್ಮ ರಕ್ಷಣಾ ಇಲಾಖೆ, ಗೃಹ ಇಲಾಖೆ ಮೈತುಂಬ ಕಣ್ಣಾಗಿಸಿಕೊಂಡು ರಕ್ಷಣೆಯ ದಾನ ಮಾಡಬೇಕು. ಇಲ್ಲಿ ಯಾವುದೇ ರಕ್ತ ಹರಿಯದೆ ಪ್ರಜಾಪ್ರಭುತ್ವದ ಹಬ್ಬವಾದ ಮತದಾನ ನಡೆದು ಜನಪರ ಹಾಗೂ ರಾಷ್ಟ್ರಹಿತದ ಸರ್ಕಾರ ಬರುವಂತಾಗಬೇಕು. ಎಲ್ಲರೂ ಒಟ್ಟಾಗಿ ಭಾರತ ಭೂಷಣವಾದ ಕಾಶ್ಮೀರವನ್ನು ಭದ್ರವಾಗಿ ನಮ್ಮ ಕಿರೀಟವಾಗಿ ಕಟ್ಟಿಕೊಳ್ಳೋಣ, ಧರಿಸೋಣ. ಬನ್ನಿ. ಈ ಸ್ಟೋರಿ ಬಗ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ.